ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಕನ್ನಡ ವ್ಲಾಗ್ಸ್. ನಾನು ಇವತ್ತು ಇಲ್ಲಿ ಮೋತಿಚೂರ್ ಲಡ್ಡು ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ. ತುಂಬಾ ಸಿಂಪಲ್ ಆಗಿ ಒಂದು ಅರ್ಧ ಗಂಟೆಯಲ್ಲೇ ಇದನ್ನ ಮಾಡ್ಕೊಂಡ್ಬಿಡಬಹುದು. ನೀವು ಬೇಕರಿಗಳಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ತರ ಮಾಡ್ಕೊಂಡು ತಿಂದ್ರೆ ಮನೆಯಲ್ಲೇ ಮಾಡಿದ್ದು ಅನ್ನೋದು ಒಂಥರ ಖುಷಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನ ಸಿಂಪಲ್ ಆಗಿ ಮನೆಯಲ್ಲೇ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ. ಇದಕ್ಕೋಸ್ಕರ ನಾನು ಇಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಕಪ್ ನಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಹಿಟ್ಟನ್ನ ಜರಡಿ ಇಟ್ಕೊಂಡು ತಗೊಳ್ಳಿ, ಯಾಕೆಂದ್ರೆ ಇದರಲ್ಲಿ ಗಂಟುಗಳು ಬರುತ್ತೆ. ಸೊ ಹಾಗಾಗಿ ಜರಡಿ ಇಟ್ಕೊಂಡೇ ತಗೊಳ್ಳೋದು ತುಂಬಾ ಬೆಸ್ಟ್ ಅಂತ ಹೇಳ್ಬಹುದು. ಅವಾಗ ಗಂಟುಗಳು ಬರೋದಿಲ್ಲ ಹಿಟ್ಟಲ್ಲಿ. ಇವಾಗ ಇದಕ್ಕೆ ನಾನು 1 ಚಿಟಿಕೆ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರ್ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಡಿ, ಅವಾಗ ಹಿಟ್ಟು ನಮ್ಗೆ ಗಂಟು ಬಂದ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಹಿಟ್ಟು ರೆಡಿ ಮಾಡಿದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಬಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಹಿಟ್ಟು. ತುಂಬಾ ತೆಳು ಮಾಡ್ಕೊಳ್ಳೋದಕ್ ಹೋಗ್ಬಿಡಿ, ಅವಾಗ ಎಣ್ಣೆಯಲ್ಲಿ ಬಿಟ್ಟಾಗ ಅದು ಏನಾಗುತ್ತೆ ಅಂದ್ರೆ ಹರಡ್ಕೊಂಡ್ಬಿಡುತ್ತೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರೋದಿಲ್ಲ. ಇವಾಗ ಇದು ನೋಡ್ತಾ ಇದೀರಲ್ಲ, ಇದು ಪಾತ್ರೆ ಆಲ್ಮೋಸ್ಟ್ ಎಲ್ರ ಮನೇಲೂ ಇರತ್ತೆ. ಇದು ನಾವು ತರಕಾರಿ ಸೊಪ್ಪನ್ನ ಕಟ್ ಮಾಡಿದಾಗ ತೊಳೆದಾಗ ನೀರ್ ಹೋಗೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. ನಾವು ಈ ತರ ಪಾತ್ರೆ ಇದ್ರೆ ಇದನ್ನೇ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗ್ ಬರುತ್ತೆ. ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಹಿಟ್ಟು ಹಾಕೊಂಡು ಈ ತರ ಸ್ವಲ್ಪ ಮೇಲ್ಗಡೆಯಿಂದ ತಟ್ಕೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ಕಾಳು. ತುಂಬಾ ಹತ್ರ ಇಟ್ಕೊಳಕ್ ಹೋಗ್ಬೇಡಿ, ಅವಾಗ ಸರಿ ಬರೋದಿಲ್ಲ. ಸ್ವಲ್ಪ ಮೇಲೆ ಇಟ್ಕೊಂಡು ಈ ತರ ಹಾಕೊಳ್ಳಿ, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ನೋಡ್ತಾ ಇದೀರಾ ಅಲ್ಲ, ಎಲ್ಲ ಕರೆಕ್ಟ್ ಆಗಿ ಬಂದಿದೆ. ಇವಾಗ ಇದನ್ನ ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಕರಿಬೇಕಾಗತ್ತೆ. ತುಂಬಾ ಕಲರ್ ಚೇಂಜ್ ಆಗೋವರೆಗೂ ಇದನ್ನೇನ ನಾವು ಕರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಿಸ್ಪ್ ಆದ್ರೆ ಸಾಕು, ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಆದಷ್ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಕರ್ಕೊಳ್ಳಿ, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಇವಾಗ ನೋಡ್ತಾ ಇದೀರಲ್ಲ, ನಾನು ಎಲ್ಲ ಕರ್ದಿದ್ದೀನಿ, ಕರೆಕ್ಟ್ ಆಗಿದೆ. ಇಷ್ಟಾದ್ರೆ ಸಾಕು, ತುಂಬಾ ಗೋಲ್ಡನ್ ಬ್ರೌನ್ ಏನ್ ಬರೋದ್ ಬೇಡ. ಇವಾಗ ನಾವು ಇದನ್ನೆಲ್ಲ ಬೇರೆ ಒಂದು ಪ್ಲೇಟ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ಇದನ್ನೆಲ್ಲ ಒಂದು ಸ್ಟ್ರೈನರ್ಗೆ ಹಾಕೊಂಡಿದೀನಿ. ಇದ್ರಲ್ಲಿರುವಂತಹ ಎಣ್ಣೆ ಎಲ್ಲ ಪೂರ್ತಿ ಹೋಗ್ಬೇಕು. ನೀವು ಇದನ್ನ ಟಿಶ್ಯೂ ಮೇಲೆ ಕೂಡ ಹಾಕೋಬಹುದು, ಎಣ್ಣೆ ಪೂರ್ತಿ ಎಲ್ಲ ಹೀರ್ಕೊಳ್ಳುತ್ತೆ, ಅವಾಗ ಅದು ಕರೆಕ್ಟ್ ಆಗಿ ಬರುತ್ತೆ, ಡ್ರೈ ಆಗುತ್ತೆ. ಸೊ ಇವಾಗ ನಾವು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಪೌಡರ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಪೌಡರ್ ಮಾಡ್ಕೊಳ್ಳಿ. ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡರ್ ಮಾಡ್ಕೊಂಡಿದೀನಿ. ಇವಾಗ ನಾವು ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಸಕ್ಕರೆ ಹಾಕೋಬೇಕಾಗತ್ತೆ. ನಾನು 1 ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಯಾವ ಕಪ್ಪಲ್ಲಿ ತಗೊಂಡಿದ್ದೆ ನಾನು, ಅದೇ ಕಪ್ ನಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನ ತಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 1/4 ಕಪ್ ಆಗುವಷ್ಟು ನೀರನ್ನ ಹಾಕೊಂಡು ಇಲ್ಲಿ ನಾವು ಪಾಕ ಬರೆಸ್ಕೋಬೇಕಾಗತ್ತೆ. ತುಂಬಾ ಗಟ್ಟಿ ಪಾಕ ಏನ್ ಬರುವಂತ ಅವಶ್ಯಕತೆ ಇಲ್ಲ ನಮ್ಗೆ. ಸ್ವಲ್ಪ 1 ಎಳೆ ಪಾಕ ಅಂತ ಹೇಳ್ತಾರಲ್ಲ, ಅಷ್ಟು ಬಂದ್ರೆ ಸಾಕು. ಸ್ವಲ್ಪ ಅಂಟು ಬಂದು 1 ಎಳೆ ಪಾಕ ಬಂದ್ರೆ ಸಾಕಾಗತ್ತೆ. ಇವಾಗ ನೋಡ್ತಾ ಇದೀರಲ್ಲ, ಕರೆಕ್ಟ್ ಆಗಿ ಬಂದಿದೆ. ಒಂದ್ 5 ನಿಮಿಷದೊಳಗೆ ಇದು ಪಾಕ ರೆಡಿ ಆಗ್ಬಿಡುತ್ತೆ. ಇಷ್ಟು ಅಂಟು ಬಂದ್ರೆ ಸಾಕು. ನೋಡ್ತಾ ಇದೀರಲ್ಲ, ಇವಾಗ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಫುಡ್ ಕಲರ್ ಕೂಡ ಸೇರಿಸ್ಕೊಂಡಿದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು. ಇದೆರಡನ್ನ ಸೇರಿಸ್ಕೊಂಡು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಪೌಡರ್ ಮಾಡ್ಕೊಂಡಿರೋದು ಏನಿದೆ ಅಲ್ಲ, ಅದನ್ನ ಹಾಕೊಂಡ್ಬಿಡೋಣ. ಹಾಕೊಂಡು ಒಂದ್ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಕಿ ಆದ್ಮೇಲೆ ಒಂದ್ 2 ನಿಮಿಷ ಹಾಗೆ ನಾವು ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ನೋಡ್ತಾ ಇದೀರಲ್ಲ, ಇಷ್ಟಾದ್ರೆ ಸಾಕು, ತುಂಬಾ ಗಟ್ಟಿಯಾಗೋ ಅವಶ್ಯಕತೆ ಏನಿಲ್ಲ. ನಾವು ತುಂಬಾ ಇವಾಗ್ಲೇ ಗಟ್ಟಿ ಮಾಡ್ಕೊಂಡ್ರೆ ತಣ್ಣಗಾದ್ಮೇಲೆ ತುಂಬಾನೇ ಗಟ್ಟಿ ಆಗ್ಬಿಡುತ್ತೆ. ಇವಾಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ನಾನು 10 ನಿಮಿಷ ಹಾಗೇನೆ ಬಿಟ್ಟಿದ್ದೆ. 10 ನಿಮಿಷ ಆಗಿದೆ. ಇವಾಗ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿ ಬಂದಿದೆ. ಇದಕ್ಕೆ ಇನ್ನೊಂದ್ಸಲ ಹೀಗೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಮೆತ್ತಗ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ತುಪ್ಪದಲ್ಲಿ ಕರೆದಿರುವಂತಹ ದ್ರಾಕ್ಷಿ ಗೋಡಂಬಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು 2 ಟೇಬಲ್ ಸ್ಪೂನ್ ದ್ರಾಕ್ಷಿ ಹಾಗೆ 2 ಟೇಬಲ್ ಸ್ಪೂನ್ ಗೋಡಂಬಿಯನ್ನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾ ಕಡೆ ಸಾಫ್ಟ್ ಆಗ್ಬೇಕು ಅದು ನಮ್ಗೆ. ನೋಡ್ತಾ ಇದೀರಲ್ಲ, ಒಂದು ಸಣ್ಣ ಸ್ಪೂನ್ ತಗೊಂಡು ಈ ತರ ಎಲ್ಲ ಒತ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ, ನಮ್ಗೆ ಉಂಡೆ ಕಟ್ಲಿಗೆ ಕರೆಕ್ಟ್ ಆಗಿ ಬರುತ್ತೆ. ಈ ತರ ಎಲ್ಲ ಮಾಡ್ಕೊಳ್ಳಿ, 1-2 ನಿಮಿಷ ಮಾಡ್ಕೊಳ್ಳಿ ಸಾಕು. ಇದಾದ್ಮೇಲೆ ಇವಾಗ ನೋಡ್ತಾ ಇದೀರಲ್ಲ, ಕೈಯಲ್ಲಿ ಕೂಡ ನಾನು ಎಲ್ಲ ಒಂದ್ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ನಮ್ಗೆ ಉಂಡೆ ಕಟ್ಲಿಕ್ಕೆ ಕರೆಕ್ಟ್ ಆಗಿ ಬರುತ್ತೆ. ಇವಾಗ ನೋಡ್ತಾ ಇದೀರಲ್ಲ, ನಿಮ್ಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ತಗೊಂಡು ಉಂಡೆಗಳನ್ನ ಕಟ್ಕೋಬಹುದು. ದೊಡ್ಡ ಬೇಕು ಅಂದ್ರೆ ದೊಡ್ಡ ಕಟ್ಕೊಳ್ಳಿ, ಈ ಸೈಜ್ಗೆ ಕಟ್ಕೊಂಡ್ರೆ ಕರೆಕ್ಟ್ ಆಗಿ ಆಗುತ್ತೆ. ನೋಡ್ತಾ ಇದೀರಲ್ಲ, ಕನ್ಸಿಸ್ಟೆನ್ಸಿ ಎಲ್ಲ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಉಂಡೆ ಕಟ್ಲಿಕ್ಕೆ.
ತುಂಬಾ ಸಾಫ್ಟ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದೇ ರೀತಿ ನೀವು ಎಲ್ಲ ಉಂಡೆಗಳನ್ನ ಕಟ್ಕೋಬಹುದು. ನಾನು ಇವಾಗ ಎಲ್ಲ ಉಂಡೆಗಳನ್ನು ಇದೇ ರೀತಿ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಉಂಡೆಯನ್ನು ಕೂಡ ನಾನು ಇದೇ ರೀತಿ ತಕೊಂಡು ಕಟ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನಮ್ಗೆ ಮೋತಿಚೂರ್ ಲಡ್ಡು ಅನ್ನೋದು ರೆಡಿ ಆಗಿದೆ. ಆದಷ್ಟು ಬೇಗ ಒಂದು ಅರ್ಧ ಗಂಟೆ ಒಳಗೆ ಇದನ್ನ ಮಾಡ್ಕೊಂಡ್ಬಿಡ್ಬಹುದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಾರಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಇದರಿಂದ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು.